ಭಾಳ ದಿನಗಳ ಬೇಡಿಕೆ ವಂದೇ ಭಾರತ್ ಮೊದಲ ಬಾರಿಗೆ ತಿರುವನಂತಪುರದಿಂದ ಕಾಸರಗೋಡುವರೆಗೆ ಆಗಿತ್ತು. ಆಗಲೇ ಈ ಭಾಗದ ಜನ ನಮಗೆ ಅದನ್ನು ಮಂಗಳೂರುವರೆಗೆ ವಿಸ್ತರಣೆ ಮಾಡಬೇಕು ಅನ್ನತಕ್ಕಂಥ ಬೇಡಿಕೆಗಳನ್ನು ಇಟ್ಟಿರು. ಅತಿ ಹೆಚ್ಚು ಶಬರಿಮಲೆಗೆ ಹೋಗುವವರಿಗೆ ಇದು ಲಾಭಯುಕ್ತ ಆಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ. ಹಾಗಾಗಿ ಆಗ ಮನವಿ ಮಾಡಿದಾಗ ಕೊಡ್ತೇನೆ ಅಂತ ಹೇಳಿದರು. ಇವತ್ತು ಅದನ್ನು ಪೂರ್ಣ ಪ್ರಮಾಣದಲ್ಲಿ ವಿಸ್ತರಣೆಯನ್ನು ಮಾಡಿದರೆ ಇವತ್ತಿಂದ ಅದು ಪ್ರಯಾಣವನ್ನು ಪ್ರಾರಂಭ ಮಾಡ್ತದೆ. ಇದರಿಂದ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗತಕ್ಕಂಥ ಮಂಗಳೂರಿನ ಜನತೆ, ಗುರುವಾಯೂರು ಇರ್ಬೋದು, ಶಬರಿಮಲೆ ಇರ್ಬೋದು, ಅನಂತ ಪದ್ಮನಾಭನ ಕ್ಷೇತ್ರಕ್ಕೆ ಹೋಗುವವರಿಗೆ ಲಾಭ ಆಗುತ್ತೆ. ಸಾಮಾಜಿಕ ಜಾಗೃತಿ ಅಡಿಯಲ್ಲಿ ಕೊಚ್ಚಿಯಲ್ಲಿರ್ತಕ್ಕಂಥ ಮಾತಾಮೃತ ಮಠಕ್ಕೆ ನಿರಂತರ ಹೋಗತಕ್ಕಂಥ ಟೀಮ್ ಇದೆ. ಮೂರನೇದು, ಇಲ್ಲಿಂದ ವ್ಯಾಪಾರಕ್ಕೋಸ್ಕರ ಕೇರಳದಲ್ಲಿ ಹೆಚ್ಚು ಸಂಬಂಧಗಳಿರ್ತಕ್ಕಂಥವ್ರು ಇದೆ. ಕೇರಳದವರು ಉದ್ಯೋಗಿಗಳಾಗಿ ಮಂಗಳೂರಲ್ಲಿ ಭಾಳಷ್ಟು ಜನ ಇದ್ದಾರೆ. ಇವರೆಲ್ಲರಿಗೂ ಲಾಭದಾಯಕ ಆಗುತ್ತೆ. ಅದೇ ನಮ್ಮ ಪಾರ್ಟಿ ವಿಶೇಷತೆ ಅದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಆಯ್ಕೆ ಮಾಡ್ತಾರೆ. ಸಹಜ, ಅದನ್ನು ನಾನು ಸ್ವಾಗತಿಸ್ತೇನೆ. ನಮ್ಮದು ಇರತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ, ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು, ಹೊಸೊಬ್ಬರು ಬರ್ತಾ ಇರಬೇಕು, ಚಲಾವಣೆಯಲ್ಲಿ ಇರ್ತಾ ಇರಬೇಕು. ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲುವಾಗಬೇಕು. ರಾಷ್ಟ್ರೀಯ ನಾಯಕರ ಯೋಚನೆಗೆ ಬದ್ಧರಾಗಿ ಕೆಲಸ ಮಾಡೋರು ನಾವೆಲ್ಲ. ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು. ಗುಡಿಸು ಹೇಳಿದ್ರು ಗುಡಿಸೋರು, ಒಡಿಸೋರು, ಪಾರ್ಟಿ ಕೆಲಸ ಮಾಡಲಿಕ್ಕೆ ಇರೋರು ನಾವು. ಅಧಿಕಾರವೇ ಪ್ರಾಮುಖ್ಯ ಅಲ್ಲ ಪಾರ್ಟಿ. ಹಾಗೆ ರಾಷ್ಟ್ರೀಯ ನಾಯಕರುಗಳ ಚಿಂತನೆಗಳೇನಿರ್ತದೆ, ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು, ಏನು ಮುಂದಕ್ಕೆ ಯೋಚನೆ ಮಾಡ್ತಾರೆ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪರವಾಗಿ ಒಂದು ಆಮೇಲೆ ಉಳಿದ ಇದು ಆಕಾಂಕ್ಷೆ ನೋಡಿ, ಇದು ಯಾವುದೋ ನಾನು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೆಚ್ಚು ತಲೆಕೆಡಿಸ್ಕೊಳ್ಳೋದಿಲ್ಲ. ಪಾರ್ಟಿ ನಿರ್ಧಾರ ಏನು ಮಾಡುತ್ತೋ ಅದಕ್ಕೆ ಬದ್ಧರಾಗಿರ್ತಕ್ಕಂಥವ್ರು. ಮತ್ತು ನಾವು ಅದನ್ನೇ ನಂಬಿರ್ತಕ್ಕಂಥವ್ರು. ನಾವು ಕಾರ್ಯವನ್ನು ನಂಬಿ ಇರ್ತಕ್ಕಂಥವ್ರು. ಸಂಘಟನೆ ಕಾರ್ಯಕರ್ತರ ಆಧಾರದಲ್ಲಿ ಬೆಳೆದಿರ್ತಕ್ಕಂಥದ್ದು. ಕಾರ್ಯಕರ್ತರ ಆಧಾರದಲ್ಲಿ ಇದೆಲ್ಲ ಕಾರ್ಯಗಳಾಗಬೇಕು. ನಿನ್ನೆ ಸದರ್ಶನ್ ಅವರು ಕೂಡ ಫೇಸ್ಬುಕ್ ಲೈವ್ ಒಂದು ಭಾವುಕರಾಗಿ ಮಾತನಾಡಿದ್ರು, ಧನ್ಯವಾದ ತಿಳಿಸಿದ್ರು. ಮತ್ತು ಕೆಲವೊಂದಿಷ್ಟು ನೋಡಿದೆ ರಾತ್ರಿ. ಏನು ರಾಷ್ಟ್ರೀಯ, ಅದಕ್ಕೆ ಹೇಳಿದೆ, ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ತೇವೆ. ಅದರಲ್ಲಿ ಏನು ಸಹಜವಾಗಿ ಅವಕಾಶಗಳು ಈಗ ನಮಗೂ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ. 15 ವರ್ಷ ಕೆಲಸ ಮಾಡಿದ್ದಾರೆ. ಪಾರ್ಟಿ ನಿರ್ಧಾರ ಮಾಡುತ್ತೆ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಎಲ್ಲೂ ವ್ಯತ್ಯಾಸಗಳಿಲ್ಲ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡೋರು. ರಾಜ್ಯದಲ್ಲಿ ಕೆಲ ನಾಯಕರನ್ನು ತುಳಿಯುವಂಥ ಕೆಲಸ ಆಗ್ತದೆ. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ಅಂತ ನಡೆಯೋದಿಲ್ಲ, ಬೆಳೆಸುವ ಕೆಲಸ ಕಾರ್ಯಗಳಾಗ್ತದೆ. ನೋಡಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ, ಸಂಘದ ಕಾರ್ಯಕ್ಕೋಸ್ಕರ ಬಂದಿದ್ದೆ. BJP ಕೆಲಸ ಮಾಡು ಅಂತ ಹೇಳಿದ್ರೆ BJP ಕೆಲಸ ಮಾಡಿದೆ. ಲೋಕಸಭೆಗೆ ನಿಲ್ಲು ಅಂತ ಹೇಳಿದ್ರೆ ಲೋಕಸಭೆಗೆ ನಿಂತೆ. ರಾಜ್ಯಾಧ್ಯಕ್ಷ ಆಗೋಣ, ಯಾವ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಾಧ್ಯಕ್ಷ ಆಗ. ಹಾಗಾಗಿ ಇಲ್ಲಿ ಯಾರನ್ನೂ ತುಳಿದಿಲ್ಲ. ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ, ಅವಕಾಶ ಸಿಕ್ಕಾಗ ಸಿಗಲಿಲ್ಲ ಅಂತಂದರೆ ಅನ್ಯಾಯ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ. ಯಾಕಂದರೆ ಪಾರ್ಟಿ ಅದು ಎಲ್ಲರನ್ನೂ ಬೆಳೆಸ್ತದೆ. ಪಾರ್ಟಿ ಒಂದು ಸಾರಿ ಯಾರಿಗೂ MP ಸೀಟ್ ಸಿಕ್ಕಿಲ್ಲ, ಯಾರಿಗೂ MLA ಸೀಟ್ ಸಿಕ್ಕಿಲ್ಲ, ಅವನೊಂದು ಕೈ ಬಿಟ್ಟಿದೆ ಅಂತ ಅರ್ಥ ಅಲ್ಲ. ಅವನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು. ಕೆಲಸ ಮಾಡು ಅಂತ ಕೊಟ್ಟಿರ್ಬೋದು. ಪಾರ್ಟಿ ಕೆಲಸ ಮಾಡಲಿಕ್ಕೆ ಜನ ಬೇಕಲ್ಲ. ಪಾರ್ಟಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಿವೆ. ಮಾಡ್ಬೋದು. ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ಕೊಂಡು ಮಾಡ್ತಾರೆ. ಸರ್, ಈಗ ಈ ಗೋವಾಕ್ಕೆ ರೈಲು ವಿಸ್ತರಣೆ ಏನಿದೆ ವಂದೇ ಭಾರತ್, ಅದನ್ನು ಮುಂಬೈಗೆ ವಿಸ್ತರಿಸಬೇಕು ಅಂತೇಳಿ ಬಹಳ ಬೇಡಿಕೆ ಇದೆ. ಈಗಾಗಲೇ ನಾನು ಅಶ್ವಿನ್ ವೈಷ್ಣವ್ ಅವರಿಗೆ ಮಾತುಕತೆಯನ್ನು ಮಾಡಿದ್ದೇನೆ ಮತ್ತು ಪತ್ರವನ್ನು ಬರೆದಿದ್ದೇನೆ. ನನಗೆ ವಿಶ್ವಾಸ ಇದೆ, ಬೇಗ ಶೀಘ್ರ ಅದು ವಿಸ್ತರಣೆ ಆಗುತ್ತೆ. ಟಿಕೆಟ್ ವಿಚಾರದಲ್ಲಿ ತಮಗೆ ಯಾವುದೇ ಅಸಮಾಧಾನ? ಯಾವುದೇ ಅಸಮಾಧಾನ ಯಾಕೆ ರೀ? ನಾವು ಮಾಡೋರು ಸಂಘಟನೆ ಕಾರ್ಯಕ್ಕಾಗಿ ಇರೋರು ನಾವು. ಹಾಗೆ ಯಾವ ಅಸಮಾಧಾನಗಳು ಯಾವುದೇ ಸಂದರ್ಭಗಳಲ್ಲಿ ಇರುವುದಕ್ಕೆ ಸಾಧ್ಯ. ಸರಿ, ಇದು ಈ ಮಂಗಳೂರಲ್ಲಿ ಸೆಂಟ್ರಲಲ್ಲಿ ಪ್ಲಾಟ್ಫಾರ್ಮ್ ವಿಸ್ತರಣೆ ಏನಾಗಿದೆ, ಹೆಚ್ಚುವರಿ 2 ಪ್ಲಾಟ್ಫಾರ್ಮ್. ಈಗ ಮುಂಬೈ CSTಯನ್ನು ಇಲ್ಲಿಗೆ ತಗೊಂಡು ಬರಬೇಕು ಅಂತೇಳಿ ಈಗಾಗಲೇ ಬೇಡಿಕೆ ಇದೆ. ನಾನು ಈಗಾಗಲೇ DRMಗೆ ಮಾತುಕತೆ ಮಾಡಿದ್ದೇನೆ. ಅದೊಂದು ತತ್ಕ್ಷಣ ಇಲ್ಲಿಗೆ ತರಬೇಕು ಅಂತ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಟೆಕ್ನಿಕಲ್ ನೋಡ್ಕೊಂಡು ಮಾಡ್ತೇನೆ ಅಂತ ಹೇಳಿದ್ದಾರೆ. ಸರ್, ಮತ್ತೆ ಸುಬ್ರಹ್ಮಣ್ಯ ಮಾರ್ಗ ರೈಲ್ವೆ ಸ್ಟೇಷನ್ ಈಗಾಗಲೇ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಆಗ್ತಾಯಿದೆ, ಕಾಮಗಾರಿ ನಡೀತದೆ. ಇವತ್ತು ಅದನ್ನು ರಾತ್ರಿ ಅಲ್ಲಿ ಹಾಲ್ಟ್ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆ ಇದೆ. ಈಗಾಗಲೇ ನಾನು ಮನವಿ ಮಾಡಿದ್ದೇನೆ. ಈಗಾಗಲೇ ಅದಕ್ಕೆ ಟೈಮ್ ಟೇಬಲ್ ರೆಡಿ ಆಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಸ್ವಲ್ಪ ರೈಲ್ವೆ ಹೇಳಿದರೆ ಟೆಕ್ನಿಕಲ್ ಸಮಸ್ಯೆಗಳಿದ್ರೆ ವಾಶ್ ಮಾಡುವಂಥದ್ದು ಅದೆಲ್ಲ ಆದ ತಕ್ಷಣ ಅಲ್ಲಿ ಹೋಗುತ್ತೆ. ಮತ್ತೆ ವಿದ್ಯುತ್ ಚಾಲಿತ ರೈಲು ಸರ್, ವಿದ್ಯುತ್ ಚಾಲಿತ ರೈಲು ಈಗಾಗಲೇ 22 ಕಿಲೋಮೀಟರ್ ಫಾರೆಸ್ಟ್ ಶಿರಾಡಿ ಘಾಟ್ನಲ್ಲಿ ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ. ಕಾಮಗಾರಿ ವೇಗ ತಗೊಂಡಿದೆ. ನನಗನ್ನಿಸ್ತದೆ ಮೇ ಒಳಗೆ ಮುಗಿಸ್ತೇವೆ ಅಂತ ಕಾಂಟ್ರಾಕ್ಟ್ ಗುತ್ತಿಗೆದಾರರು ಹೇಳಿದ್ದಾರೆ. ಮೇ ಒಳಗೆ ಮುಗಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದರ ಮಧ್ಯೆ
ಪಂಪ್ವೆಲ್ ಮತ್ತು ನಂತೂರು ಮತ್ತು KPT ಎರಡೂ ಫ್ಲೈಓವರ್ಗಳ ಟೆಂಡರ್ ಆಗಿದೆ. ಬಂದು 6 ತಿಂಗಳಾಯಿತು. ಅಲ್ಲಿ ಈಗಾಗಲೇ ಮರ ಕಡಿಯುವಂಥ ಕೆಲಸ ಕಾರ್ಯಗಳು ನಡೆದಾಗ ಅದಕ್ಕೆ ಪರಿಸರವಾದ ಹೆಸರಿನಲ್ಲಿ ಸ್ವಲ್ಪ ನ್ಯಾಯಾಲಯದ ಮುಂದೆ ಕೇಸ್ ಹೋಗಿದೆ. ನಂತೂರಲ್ಲೂ ಅದಕ್ಕೆ ಸ್ಟೇ ತರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇಲ್ಲಾಂತಾದರೆ ಇಷ್ಟರೊಳಗೆ ಕಾಮಗಾರಿ ವೇಗ ಪಡೀತಿದೆ. ಈಗಾಗಲೇ ಸರ್ವಿಸ್ ರಸ್ತೆಗಳನ್ನು ಮಾಡಲಿಕ್ಕೆ ಮರ ಕಡಿಯುವಂಥ ಎಲ್ಲ ಕೆಲಸ ಕಾರ್ಯಗಳಾಗಿದೆ. ಜನರ ಅಸಹಕಾರದಿಂದ ಹೇಳಿದ್ರೆ ಈ ಕಾನೂನು ಕೋರ್ಟ್ನ ಕಾರಣಕ್ಕೋಸ್ಕರ ಅದು ನಿಂತಿದೆ. ನನಗೆ ಖುಷಿ ಏನು ಹೇಳಿದ್ರೆ ಈಗಾಗಲೇ ಅದು ನಮ್ಮ ಬೇಡಿಕೆ ಇತ್ತು, ಟೆಂಡರ್ ಆಗಿದೆ. 6 ತಿಂಗಳಾಯಿತು. ಕಾಂಟ್ರಾಕ್ಟರ್ ಬಂದಿದ್ದಾರೆ, ಗುತ್ತಿಗೆದಾರರು ಕೆಲಸ ಶುರು ಮಾಡಿದ್ದಾರೆ. ಆದರೆ ಇವತ್ತು ಕಾನೂನಿನ ಸಮಸ್ಯೆಯಿಂದಾಗಿ ಸ್ವಲ್ಪ ತೊಡಕಾಗಿದೆ. ಅದನ್ನು ಈಗ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸರ್ ಮತ್ತೆ ಮಂಗಳೂರಿಂದ ಅಯೋಧ್ಯೆಗೆ ವಿಮಾನ ಇದರ ಬಗ್ಗೆ ಬೇಡಿಕೆ ಇದೆ ಸರ್. ರೈಲು ಈಗಾಗಲೇ ರೈಲಿನ ಬೇಡಿಕೆಯನ್ನು ಇಟ್ಟಿದ್ದೇನೆ. ಮೊನ್ನೆ ಅಯೋಧ್ಯೆಗೆ ಭಾಳಷ್ಟು ಜನ ನಮ್ಮ ಜಿಲ್ಲೆಯಿಂದ ಈಗ ಹೋಗ್ತಾ ಇದ್ದಾರೆ. ಅವರೆಲ್ಲರ ಬೇಡಿಕೆ ವಿಮಾನವನ್ನು ಒಂದು ಮಾಡಬೇಕು ಅಂತ ಹೇಳುವಂಥದ್ದು ನಾನು ಈಗಾಗಲೇ ನಮ್ಮ ಸಿಂಧ್ಯಾ ಅವರಿಗೆ ಪತ್ರವನ್ನು ಬರೆದಿದ್ದೇನೆ ಮತ್ತು ಇವರಿಗೂ ಬರೆದಿದ್ದೇನೆ, ಸೆಕ್ರೆಟರಿ ಅವರಿಗೂ ಬರೆದಿದ್ದೇನೆ. ಅದರ ಆಧಾರದ ಮೇಲೆ ನಾನು ವಿನಂತಿ ಮಾಡ್ತೇನೆ, ಯಾವುದಾದ್ರೂ ಒಂದು ವಿಮಾನವನ್ನು ಇಲ್ಲಿಂದ ಅಯೋಧ್ಯೆಗೆ ಬೇಕಿದ್ರೆ ವಯಾ ಬೆಂಗಳೂರು ಅಥವಾ ವಯಾ ಮುಂಬೈ ಮಾಡಿ ಆದರೂ ಕೊಡಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ಇಟ್ಟಿದ್ದೇನೆ. ಧನ್ಯವಾದ.